ಅದು ಇನ್ಫೆಕ್ಷನ್ ಯೂರಿನರಿ ಟ್ರ್ಯಾಕ್ಟಲ್ಲೇ ಇದ್ದರವರೆಗೂ ನಮಗೇನು ತೊಂದರೆ ಇಲ್ಲ. ಯಾವಾಗ ಆ ಇನ್ಫೆಕ್ಷನ್ ಯೂರಿನಿಂದ ಬ್ಲಡ್ ಕೊಟ್ಟೋಗ್ತದೆ, ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ, ಆವಾಗ ಡೆಫಿನೆಟ್ಲಿ ಲೈಫ್ ಥ್ರೆಟ್ ಇರುತ್ತದೆ, ಪೇಷಂಟ್ ಸಾವು ನೋಡ್ಬೋದು. ನೀರು ಕುಡಿಬೇಕು. ನೀವು ಯಾವಾಗ ನೀರು ಜಾಸ್ತಿ ಕುಡಿತೀರಾ ಸ್ಟೋನ್ ಫಾರ್ಮ್ ಮಾಡೋಕ್ಕೆ ಅವಕಾಶ ಇರಲ್ಲ. ಸಿಟ್ರೇಟ್ ಯೂರಿನಲ್ಲಿ ಇದ್ದರೆ ಸ್ಟೋನ್ ಫಾರ್ಮ್ ಅವಕಾಶ ಕಮ್ಮಿ ಇರುತ್ತದೆ. ಸ್ಟೋನ್ ಫಾರ್ಮ್ ಆಗಲ್ಲ, ಕಿಡ್ನಿ ಒಳಗಡೆನೇ ಡ್ಯಾಮೇಜ್ ಆಗೋಕ್ಕೆ ಅವಕಾಶ ಇರ್ತದೆ. ಅದು ರೀನಲ್ ಫೇಲ್ಯೂರ್ ಆಗೋಕ್ಕೆ ಅವಕಾಶ ಇರ್ತದೆ. ಐ ಬಿ ಪಿಯಿಂದನೇ ಫೇಲ್ ಆಗ್ತದೆ. ಇನ್ನೊಂದು 33 ಜನ ಶುಗರಿಂದ ಫೇಲ್ ಆಗ್ತದೆ. ಇನ್ನು ಬಾಕಿಯವರು ಈ ಸ್ಟೋನ್ಸು, ಇನ್ಫೆಕ್ಷನು ಇದರಿಂದ ಫೇಲ್ ಆಗ್ತದೆ. ಸರ್, ಇವಾಗ ಕಿಡ್ನಿ ಸ್ಟೋನ್ ಆಗಿರುವಂಥ ಪೇಷಂಟ್ಸು ಬಾಳೆದಿಂಡನ್ನು ತಿಂದರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಜನರು ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ? ಅಲ್ಲ, ಬಾಳೆದ ತಿಂದರೆ ಯೂರಿನ್ ಅಂಶ ಜಾಸ್ತಿ ಆಗುತ್ತದೆ. ಸೊ ಯೂರಿನಲ್ಲಿ ಸ್ಟೋನ್ ಬರೋಕ್ಕೆ ಅವಕಾಶ ಜಾಸ್ತಿ ಆಗ್ತದೆ. ಅದರಿಂದನೇ ಬಾಲದ ದಿಂಡು ಎಲ್ಲ ತಿನ್ನೋಕ್ಕೆ ಹೇಳ್ತೀವಿ. ಅದು ಬಿಟ್ಟರೆ ಬೇರೆ ಏನು. ಇವಾಗ ಅದೇ ಥರ ಯೂರಿನಲ್ಲಿ ನೀವು ಆರೆಂಜ್ ಜ್ಯೂಸು, ಲೆಮನ್ ಜ್ಯೂಸ್, ಅದರಲ್ಲಿ ಸಿಟ್ರೇಟ್ ಇರುತ್ತದೆ. ಈ ಸಿಟ್ರೇಟ್ ಅಂಶ ಯೂರಿನಲ್ಲಿ ಈ ಕ್ಯಾಲ್ಶಿಯಂ ಸ್ಟೋನ್ನ ಒಟ್ಟು ಸೇರೋಕ್ಕೆ ಬಿಡಲ್ಲ. ಸೊ ಯಾವ ಸಿಟ್ರೇಟ್ ಅಂಶ ಜಾಸ್ತಿ ತಗೋತೀವಿ ಅದು ಯೂರಿನ್ ಸ್ಟೋನ್ ಆಗೋಕ್ಕೆ ಅವಕಾಶ ಕಮ್ಮಿ ಇರುತ್ತದೆ. ಅದಕ್ಕೆ ಜ್ಯೂಸ್ ಕುಡಿಬೇಕಂದ್ರೆ ಆರೆಂಜ್ ಜ್ಯೂಸು, ಲೆಮನ್ ಜ್ಯೂಸು ಬೆಸ್ಟ್ ಹೇಳ್ತೀವಿ. ಅದೇ ಥರ ಬಾಲದ ದಿಂಡು ತಿಂದರೆ ಯೂರಿನ್ ಜಾಸ್ತಿ ಬರೋಕ್ಕೆ ಅವಕಾಶ ಇರುತ್ತದೆ, ಸ್ಟೋನ್ ಹೋಗೋಕ್ಕೆ ಅವಕಾಶ ಜಾಸ್ತಿ ಇರುತ್ತದೆ. ಅಲ್ಲ, ಸಿಟ್ರಸ್ ಫ್ರೂಟ್ಸು ಬೆಸ್ಟು ಇದಕ್ಕೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸ್ಟೋನ್ ಪೇಷಂಟ್ಸ್ ಯೋಚನೆ ರಿಮೆಂಬರ್ ಮಾಡಬೇಕಿದ್ದು ನೀರು ಕುಡಿಬೇಕು. ನೀವು ಯಾವಾಗ ನೀರು ಜಾಸ್ತಿ ಕುಡಿತೀರಾ ಸ್ಟೋನ್ ಫಾರ್ಮ್ ಮಾಡೋಕ್ಕೆ ಅವಕಾಶ ಇರಲ್ಲ. ನೀರು ಕಮ್ಮಿ ಕುಡಿದ್ರೆ ಡೆಫಿನೆಟ್ಲಿ 1 ಇಂದ 2 ವರ್ಷಕ್ಕೆ ಮತ್ತೆ ಸ್ಟೋನ್ ಆಗೋಕ್ಕೆ ಅವಕಾಶ ಇದ್ದೇ ಇರುತ್ತದೆ. ಓಕೆ, ಈ ರೀತಿ ಪದೇ ಪದೇ ಒಬ್ಬ ಪೇಷಂಟ್ಗೆ ಕಿಡ್ನಿ ಸ್ಟೋನ್ ಆದಾಗ ಅದಕ್ಕೆ ಪರಿಹಾರ ಒಂದೇ ಒಂದು, ನೀರು ಜಾಸ್ತಿ ಕುಡಿಬೇಕು. ಇವಾಗ 2 ಔಷಧಿ ಇದೆ. ಅದರಲ್ಲಿ ಒಂದು ಟ್ಯಾಬ್ಲೆಟ್ ಬರುತ್ತದೆ, ಅದು ಯೂರಿನಲ್ಲಿ ಕ್ಯಾಲ್ಶಿಯಂ ಅಂಶನ ಕಮ್ಮಿ ಮಾಡುತ್ತದೆ. ಅದು ಬಿ ಪಿಗೂ ಕೊಡ್ತೀವಿ. ಥಯಾಝೈಡ್ ಅನ್ನೋದು ಅದು 12.5 mg ತಗೊಂಡ್ರೆ ಯೂರಿನಲ್ಲಿ ಕ್ಯಾಲ್ಶಿಯಂ ಅಂಶ ಕಮ್ಮಿ ಆಗ್ತದೆ. ಅದೇ ಮಾತ್ರ 25 mg ಕೊಡೋದು ನಾವು ಬಿ ಪಿ ಪೇಷಂಟ್ ಕೊಡ್ತೀವಿ. 25 mg ಕೊಡಬಾರ್ದು, 12.5 mg ಕೊಡಬೇಕು. ಇನ್ನೊಂದು ಟ್ರೀಟ್ಮೆಂಟ್ ಮೆಡಿಕಲ್ ಇದು ಅಲೋಪತಿಕಲ್ಲಿ ಇದು ಸಿಟ್ರೇಟ್ ಸಿರಪ್ಸು. ನಾನು ಮುಂಚೆನೇ ಹೇಳಿದ್ದೀನಿ, ಸಿಟ್ರೇಟ್ ಯೂರಿನಲ್ಲಿ ಇದ್ದರೆ ಸ್ಟೋನ್ ಫಾರ್ಮ್ ಅವಕಾಶ ಕಮ್ಮಿ ಇರುತ್ತದೆ. ಯಾಕಂದರೆ ಈ ಸಿಟ್ರೇಟು ಕ್ಯಾಲ್ಶಿಯಮು ಆಕ್ಸಲೇಟನ್ ಜೊತೆ ಸೇರೋಕ್ಕೆ ಬಿಡಲ್ಲ, ಇನ್ಹಿಬಿಟರ್ನ ಹೇಳ್ತೀವಿ. ಸೊ ಯಾವಾಗ ನೀವು ಸಿಟ್ರೇಟ್ ಸಿರಪ್ಪು ದಿನಕ್ಕೆ ಯೂಶ್ವಲಿ 15 ಇಂದ 45 ml ಕುಡಿಬೋದು. ಅದು ಯೂಶ್ವಲಿ ಏನು ಹೇಳ್ತೀವಿ ಅಂದರೆ ಈ ಸಿಟ್ರೇಟ್ ಸಿರಪ್ಪು, ಥಯಾಝೈಡು ನೀವು 2 ವರ್ಷ ವಿದೌಟ್ ಇಂಟ್ರಪ್ಷನ್ ಅಂದರೆ 2 ವರ್ಷ ಪೂರ್ತಿ ತಗೊಳ್ತಾನೆ ಇರಬೇಕು. ಇವಾಗ 1 ತಿಂಗಳು ತೊಗೊಂಡು 2 ತಿಂಗಳು ಬಿಟ್ಟರೆ ಅದು ಪ್ರಯೋಜನ ಇಲ್ಲ. ಸೊ 2 ವರ್ಷ ಈ 2 ಟ್ರೀಟ್ಮೆಂಟ್ ತೊಗೊಂಡ್ರೆ ಸ್ಟೋನ್ ಫಾರ್ಮಿಂಗ್ ಅವಕಾಶ ಕಮ್ಮಿ ಇರುತ್ತದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟು ವಾಟರ್ ಇಂಟೇಕ್. ನೀವು ನೀರು ಕುಡಿದ್ರೆ ಸ್ಟೋನ್ ಫಾರ್ಮಿಂಗ್ ಅವಕಾಶ ಇರಲ್ಲ. ಹೀಗೆ ಪದೇ ಪದೇ ಸ್ಟೋನ್ ಆಗ್ತಾ ಇರುವಂಥ ವ್ಯಕ್ತಿ ಯಾವೆಲ್ಲ ಅಪಾಯಗಳನ್ನು ಎದುರಿಸಬೇಕಾಗುತ್ತೆ? ಏನು ಅಪಾಯ ಆಗಲ್ಲ, ನಾವು ನೆಗ್ಲೆಕ್ಟ್ ಮಾಡಿದ್ರೇ ಅಪಾಯ ಆಗೋದು. ಇವಾಗ ಸ್ಟೋನ್ ಆಗ್ತಾ ಇದೆ, ನೀವು ಪೇಯ್ನ್ ಬಂದರೆ ಇಮಿಡಿಯೇಟ್ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಕಲ್ ಟ್ರೀಟ್ಮೆಂಟು ತಗೋಬೋದು, ಇಲ್ಲ ಸ್ಟೋನ್ ತೆಗೆಸ್ಬೋದು. ಇವಾಗ ನಾವು ಸ್ಟೋನ್ ಇದ್ದೇನು ಗೊತ್ತಿದ್ದನು, ಅದು 2 ಕಿಡ್ನಿಯಲ್ಲಿ ಇದ್ದೇನು ಗೊತ್ತಿದ್ದನು 6 ವಾರ ನೀವು ಗ್ಯಾಪ್ ಟೈಮ್ ಕೊಟ್ಟರೆ ಆವಾಗ ಕಿಡ್ನಿಯಿಂದ ಯೂರಿನ್ ಬರೋಕ್ಕೆ ಅವಕಾಶ, ಬ್ಲಾಕ್ ಆಗೋಕ್ಕೆ ಅವಕಾಶ ಜಾಸ್ತಿ ಇರುತ್ತದೆ. ಯಾವಾಗ 2 ಕಿಡ್ನಿನೂ ಬ್ಲಾಕ್ ಆಗ್ತದೆ, ಪೇಷಂಟ್ಗೆ ರೀನಲ್ ಫೇಲ್ಯೂರ್ ಅಂದರೆ ಕಿಡ್ನಿ ಫೇಲ್ ಆಗೋ ಅವಕಾಶ ಇರುತ್ತದೆ, ಪೇಷಂಟ್ ಡಯಾಲಿಸಿಸ್ ಬೇಕಾಗ್ಬೋದು. ಸೊ ನೆಗ್ಲೆಕ್ಟಿಂದಾನೇ ಆಗೋದು ಅಷ್ಟೇ ಬಿಟ್ಟು ಸ್ಟೋನಿಂದ ಬೇರೆ ಏನು ಅಷ್ಟು ಅಪಾಯ ಇಲ್ಲ. ಸರ್, ಇವಾಗ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಕಿಡ್ನಿ ಸ್ಟೋನ್ ಇರೋ ಪೇಷಂಟ್ಗಳು ಯಾವ ರೀತಿ ಪ್ರಿಕಾಷನ್ ತಗೋಬೇಕು? ನೀರು ಕುಡೀರಿ. ಉಪ್ಪಿನಂಶ ಜನರಲಿ ಇವಾಗ ಎಲ್ಲರೂ ಫಿಟ್ನೆಸ್ ಓರಿಯೆಂಟೇಷನ್ ಇದ್ದಾರೆ, ಎಲ್ಲರೂ ಉಪ್ಪು ಕಮ್ಮಿ ಮಾಡ್ತಾರೆ. ಅದೇ ಥರ ಚಿಕನ್ ಮಟನ್ನು ಎಲ್ಲರೂ ಫಿಟ್ನೆಸ್ಗೋಸ್ಕರ ಕಮ್ಮಿ ಮಾಡ್ತಾರೆ. ಸೊ ಒಂದೇ ಸ್ಟ್ರೆಸ್ ಮಾಡೋದೇನೆಂದರೆ ವಾಟರ್ ಇಂಟೇಕ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅದು ಮೈಸೂರಂಥ ಪ್ರಾಂತದಲ್ಲಿ ಈ ಕೋಲ್ಡಿಂದ ನಾವು ನೀರು ಕಮ್ಮಿ ಕುಡಿತೀವಿ, ಅದೇ ತಪ್ಪು ಮಾಡ್ತೀವಿ. ನೀರು ನೀವು ಎಷ್ಟು ಕುಡಿತೀರಾ ಸ್ಟೋನಿಂದ ಅಷ್ಟೇ ದೂರ ಇರೋಕ್ಕೆ ಅವಕಾಶ ಇರುತ್ತದೆ. ಈ ಟ್ಯಾಬ್ಲೆಟ್ಸಿಂದ ಕಿಡ್ನಿಗೆ ಎಫೆಕ್ಟ್ ಆಗ್ತದೆ ಅಂತ ಕೆಲವೊಂದು ಅಪೋಹಗಳಿದೆ. ಜನ ಜಾಸ್ತಿ ಈ ಶುಗರ್ ಪೇಷಂಟ್ಸ್ ಆಗಲಿ, ಬಿ ಪಿ ಅವ್ರ ಟ್ಯಾಬ್ಲೆಟ್ಸ್ ರುಟೀನಾಗಿ ತೊಗೊಂಡಿರ್ತಾರೆ, ಅದರಿಂದ ಅವ್ರಿಗೆ ಎಫೆಕ್ಟ್ ಆಗ್ತದಾ? ಇಲ್ಲ, ಅದು ಇವಾಗ ಈ ಪೇಯ್ನ್ ಕಿಲ್ಲರ್ಸು, ಅದೇ ಥರ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಇರ್ತವೆ.
ಅವು ಕಿಡ್ನಿನ ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂದರೆ ಸ್ಟೋನ್ ಫಾರ್ಮ್ ಆಗಲ್ಲ, ಕಿಡ್ನಿ ಒಳಗಡೆನೇ ಡ್ಯಾಮೇಜ್ ಆಗೋಕ್ಕೆ ಅವಕಾಶ ಇರ್ತದೆ, ಅದು ರೀನಲ್ ಫೇಲ್ಯೂರ್ ಆಗೋಕ್ಕೆ ಅವಕಾಶ ಇರ್ತದೆ. ಸರ್, ಈ ಕಿಡ್ನಿ ಪೇಷಂಟ್ಗೆ ಆಪರೇಷನ್ ಆದಮೇಲೆ ಅವರಿಗೆ ನೆಕ್ಸ್ಟು ಮತ್ತೆ ಬರೋ ಚಾನ್ಸಸ್ ಇರ್ತದೆ, ಆಮೇಲೆ ಅವರು ಸಾವಿನ ಭಯ ಏನಾದ್ರು ಅವರಿಗೆ ಕಾಡ್ತದ? ಕಿಡ್ನಿ ಸ್ಟೋನ್ ಬಂದರೆ ಅವರು ಸಾವಿನ ಮಟ್ಟಕ್ಕೆ ಹೋಗಿ ವಾಪಸ್ ಬರ್ಬೋದಾ? ಹೌದು, ಇವಾಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಆ ಸ್ಟೋನ್ ಅಡ್ಡ ಇದೆ, ನಾವು 6 ವಾರ ಸುಮ್ಮನೆ ಮನೆಯಲ್ಲಿರ್ತೀವಿ, ಆ ಪೇಷಂಟ್ಸ್ಗೂ ಶುಗರು ಇರುತ್ತದೆ, ಈ ಪೇಷಂಟ್ಸ್ಗೆ ಇನ್ಫೆಕ್ಷನ್ ಆಗೋಕ್ಕೆ ಅವಕಾಶ ಜಾಸ್ತಿ ಇರುತ್ತದೆ. ಅದು ಇನ್ಫೆಕ್ಷನ್ ಯೂರಿನರಿ ಟ್ರ್ಯಾಕ್ಟಲ್ಲೇ ಇದ್ದರವರೆಗೂ ನಮಗೇನು ತೊಂದರೆ ಇಲ್ಲ, ಪೇಷಂಟ್ಗೆ ನಾವು ಸ್ಟೋನ್ ತೆಗೆದ್ರೆ ಸರಿ ಹೋಗ್ತದೆ. ಯಾವಾಗ ಆ ಇನ್ಫೆಕ್ಷನ್ ಯೂರಿನಿಂದ ಬ್ಲಡ್ಗೆ ಕೊಟ್ಟೋಗ್ತದೆ, ಸೆಪ್ಟಿಸಿಮಿಯಾನ್ ಹೇಳ್ತೀವಿ, ಆವಾಗ ಡೆಫಿನೆಟ್ಲಿ ಲೈಫ್ ಥ್ರೆಟ್ ಇರುತ್ತದೆ, ಪೇಷಂಟ್ ಸಾವು ನೋಡ್ಬೋದು, ಸಾವಿಂದ ಆಚೆ ಬರೋಕ್ಕೂ ಕಷ್ಟ ಇರ್ಬೋದು. ಸೊ ಯಾವಾಗ ಇನ್ಫೆಕ್ಷನ್ ಬ್ಲಡ್ ಸ್ಟ್ರೀಮಲ್ಲಿ ಹೋಗುತ್ತದೆ ಅದು ಡೇಂಜರಸ್ ಸಿಚುವೇಶನ್. ಅದೇ ಥರ ಯೂರಿನ್ ಯಾವಾಗ 2 ಕಿಡ್ನಿಯಿಂದನೂ ಬ್ಲಾಕ್ ಆಗ್ತದೆ, ಆವಾಗ ಅನ್ಯೂರಿಯಾನ್ ಹೇಳ್ತೀವಿ, ಅಂದರೆ ಯೂರಿನೇ ಬರ್ತಾ ಇಲ್ಲ, ಆವಾಗಲೂ ಅವಕಾಶ ಇರುತ್ತದೆ ಡೇಂಜರ್ಗೆ. ಸರ್, ಇವಾಗ ಹೈ ಬಿ ಪಿ ಕೂಡ ಕಿಡ್ನಿ ಸಮಸ್ಯೆ ಕಾರಣ ಆಗುತ್ತೆ. ಇವಾಗ ಇಂಡಿಯಾದಲ್ಲಿ ಹೈ ಬಿ ಪಿ, ಶುಗರು, ಈ ಕಿಡ್ನಿ ಫೇಲ್ಯೂರ್ ಪೇಷಂಟ್ ನೀವು ಅನಲೈಸ್ ಮಾಡಿದ್ರೆ ಹೈ ಬಿ ಪಿಯಿಂದ ಕಿಡ್ನಿ ಫೇಲ್ಯೂರ್ 100 ಜನ ತಗೊಳ್ಳಿ, ಅದರಲ್ಲಿ 33 ಜನ ಹೈ ಬಿ ಪಿಯಿಂದನೇ ಫೇಲ್ ಆಗ್ತದೆ, ಇನ್ನೊಂದು 33 ಜನ ಶುಗರಿಂದ ಫೇಲ್ ಆಗ್ತದೆ, ಇನ್ನು ಬಾಕಿಯವರು ಈ ಸ್ಟೋನ್ಸು ಇನ್ಫೆಕ್ಷನು ಇದರಿಂದ ಫೇಲ್ ಆಗ್ತದೆ. ಸೊ ಬಿ ಪಿ ಕಂಟ್ರೋಲು, ಶುಗರ್ ಕಂಟ್ರೋಲು ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಅದು ಶುಗರಿಂದನೂ ಈ ಸ್ಟೋನಿಂದ ಇನ್ಫೆಕ್ಷನ್ ಆಗೋಕ್ಕೆ ಅವಕಾಶ ಜಾಸ್ತಿ ಇರುತ್ತದೆ. ಸೊ ನೀವು ಎಷ್ಟು ಶುಗರ್ ಕಂಟ್ರೋಲ್ ಮಾಡ್ಕೊಳ್ತೀರಾ ಸ್ಟೋನ್ ಪೇಷಂಟ್ಸ್ಗೆ ಅದು ಒಳ್ಳೆಯದು. ಯಾವೆಲ್ಲ ವಯಸ್ಸಿನವರಲ್ಲಿ ಜಾಸ್ತಿ ಕಂಡು ಬರ್ತದೆ ಸಿವಿಯರ್ ಆಗಿ? ಇದು ಇವಾಗ ಬಿ ಪಿ ಶುಗರು ವಯಸ್ಸು ಆದಮೇಲೆ ಕಂಡು ಬರ್ತದೆ. ಈ ಕಿಡ್ನಿ ಸ್ಟೋನ್ಸು ಕಾಮನೆಸ್ಟ್ ಏಜ್ ಗ್ರೂಪು 20 to 40. ಈ 20 to 40 ಇಯರ್ಸ್ ಪೀಪಲ್ಲೇ ದುಡಿಯೋರು. ಸೊ ಯಾವಾಗ ಈ ವರ್ಕ್ ಫೋರ್ಸ್ ಅಫೆಕ್ಟ್ ಆಗ್ತದೆ, ಅವ್ರ ಪಾಪ ಅವ್ರ ಹೋಲ್ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಇರ್ತದೆ. ಈ ಸ್ಟೋನ್ ಪೇಷಂಟ್ ಅವನು ನೋವಲ್ಲಿ ಒದ್ದಾಡ್ತಾ ಇರ್ತಾನೆ, 1 ತಿಂಗಳು ಕೆಲ್ಸಕ್ಕೆ ಹೋಗಲ್ಲ. ಸೊ ಈ ಥರ ಅವರು ಎಲ್ಲ ಮಾಡುವಾಗ ಎಂಟೈರ್ ಮನೆ ಸಫರ್ ಆಗ್ತದೆ. ಸೊ ಇದು ನಾವು ಯೋಚನೆ ಮಾಡಬೇಕಿದ್ದು ಏನಂದರೆ, ಈ ಕಿಡ್ನಿ ಸ್ಟೋನು ವರ್ಕ್ ಫೋರ್ಸ್ನ ಅಫೆಕ್ಟ್ ಮಾಡ್ತದೆ 20 to 40 ಇಯರ್ಸು. ಸೊ ಅದಕ್ಕೆ ಅದರಿಂದ ಎಷ್ಟು ದೂರ ಇದ್ದರೆ ನಮ್ಮ ವರ್ಕ್ ಫೋರ್ಸು ಅಫೆಕ್ಟ್ ಆಗಲ್ಲ, ದೇಶಕ್ಕೂ ಒಳ್ಳೆಯದಿದು.